ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ಇವತ್ತು ತುಂಬನೇ ಸುಲಭವಾಗಿ ಈಸಿಯಾಗಿ ಮಾಡುವ ನುಗ್ಗೆಕಾಯಿ ಪುಲಾವ್ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಈಸಿ ಹಾಗೂ ಹೆಲ್ತಿಕರವಾದ ರೆಸಿಪಿ ಫ್ರೆಂಡ್ಸ್. ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದಕ್ಕೆ ಬೇಕಾಗಿರೋದು 1 ಗ್ಲಾಸ್ ಅಕ್ಕಿಯನ್ನು ತೆಗೆದುಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಳಬಹುದು. 1 ಗ್ಲಾಸ್ ಅಕ್ಕಿಯನ್ನು ತೆಗೆದುಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿ 1/4 ಕಪ್ ನೀರನ್ನು ಹಾಕಿ ಮಸಾಲ ರುಬ್ಬಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ರುಬ್ಬಿಕೊಳ್ಳುವುದಕ್ಕೆ ಇದರಲ್ಲಿರುವ ಎಲ್ಲ ಮಸಾಲೆಗಳು ಬೇಕು. ಇದಕ್ಕೆ ಒಂದು ಕೈ ಮುಷ್ಟಿಯಷ್ಟು ಅಥವಾ 1 ಬಟ್ಟಲು ಪುದೀನವನ್ನು ಹಾಕಿಕೊಳ್ಳಿ. ಅದೇ ಬಟ್ಟಲ ಅಳತಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಕೊಳ್ಳಬೇಕು. 1 ಇಂಚು ಹಸಿ ಶುಂಠಿಯನ್ನು ಹಾಕಿ, 3 ಯಾಲಕ್ಕಿಯನ್ನು ಹಾಕಿ, 4 ರಿಂದ 5 ಲವಂಗ ಹಾಕಿ, ಹಾಗೆ 1 ಇಂಚು ದಾಲ್ಚಿನ್ನಿಯನ್ನು ಹಾಕಿ, 5 ರಿಂದ 6 ಬೆಳ್ಳುಳ್ಳಿ ಪೀಸುಗಳನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಟುಕೊಳ್ಳಬೇಕು. ಹಾಗೆ ಇದಕ್ಕೆ ಮಾಡೋಕ್ಕೆ ತರಕಾರಿ ಕ್ಯಾರೆಟು, ಬೀನ್ಸು, ಟೊಮೆಟೊ 2 ಟೊಮೆಟೊ, ಬಟಾಣಿ, 2 ಈರುಳ್ಳಿ ಉದ್ದಗೆ ಹೆಚ್ಚಿದ 2 ಅಥವಾ 1 ಈರುಳ್ಳಿ, ಮರಾಠಿ ಮಗ್ಗು, ಬಿರಿಯಾನಿ ಎಲೆ, ನುಗ್ಗೆ. ಗ್ಯಾಸ್ ಮೇಲೆ ಕುಕ್ಕರನ್ನು ಇಟ್ಟು ಇದಕ್ಕೆ 4 ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಇದು ಚೆನ್ನಾಗಿ ಕಾಯಲು ಬಿಡಬೇಕು. ಇದಕ್ಕೆ 2 ಬಿರಿಯಾನಿ ಎಲೆಗಳನ್ನು ಹಾಕಿ ಹಾಗೂ 2-3 ಮರಾಠಿ ಮೊಗ್ಗನ್ನು ಹಾಕಿ ಇದು ಚೆನ್ನಾಗಿ ಕಾಯಲು ಬಿಡಬೇಕು. ಚೆನ್ನಾಗಿ ಬಿಸಿಯಾಗಲು ಬಿಟ್ಟರೆ ಸ್ಮೆಲ್ ಬಂದ ತಕ್ಷಣ ಇದಕ್ಕೆ ಕಟ್ ಮಾಡಿಟ್ಟುಕೊಂಡ ಈರುಳ್ಳಿಯನ್ನು ಹಾಕಿ ಈ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಬರುವ ತನಕ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಹೋಗಿ ಕಂದು ಬಣ್ಣ ಬರುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿ 3 ರಿಂದ 4 ನಿಮಿಷ ಬೇಕಾಗುತ್ತೆ. ಚೆನ್ನಾಗಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿ. ನೋಡಿ, ಈ ಥರದಲ್ಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ನೋಡಿ, ಈ ಥರದಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಟುಕೊಂಡ ಟೊಮೆಟೊವನ್ನು ಹಾಕಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಲು ಬಿಡಬೇಕು. ಟೊಮೆಟೊ ಕೂಡ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈ ಥರದಲ್ಲಿ ಇದು ಚೆನ್ನಾಗಿ ಫ್ರೈ ಆಗಲು ಬಿಡಿ. ಇದು ಕೂಡ 1 ರಿಂದ 2 ನಿಮಿಷ ಬೇಕಾಗುತ್ತೆ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಟುಕೊಂಡ ಮಸಾಲವನ್ನು ಈ ಕುಕ್ಕರಿಗೆ ಹಾಕಿ ಇದು ಕೂಡ ಚೆನ್ನಾಗಿ ಎಣ್ಣೆ ಬಿಡುವ ತನಕ ಇದು ಚೆನ್ನಾಗಿ ಫ್ರೈ ಆಗಬೇಕು. ನೀರಿನ ಅಂಶ ಎಲ್ಲ ಮಸಾಲದಲ್ಲಿ ಹೋಗಿ ಎಣ್ಣೆ ಬಿಡಬೇಕು. ಆ ಥರದಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಈ ಥರದಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಚೆನ್ನಾಗಿ ಎಣ್ಣೆ ಬಿಟ್ಟು ಹಸಿ ವಾಸನೆ ಹೋದರೆ ಪುಲಾವ್ ತುಂಬಾ ಟೇಸ್ಟಿ ಹಾಗೂ ಸ್ಮೆಲ್ಲು ಚೆನ್ನಾಗಿರುತ್ತೆ. ಇದಕ್ಕೆ ಕಟ್ ಮಾಡಿಟ್ಟುಕೊಂಡ ಅರ್ಧ ಬಟ್ಟಲು ಕ್ಯಾರೆಟ್, ಅರ್ಧ ಬಟ್ಟಲು ಬೀನ್ಸು, ಅರ್ಧ ಬಟ್ಟಲು ಹಸಿ ಬಟಾಣಿಯನ್ನು ಹಾಕಿ, ನುಗ್ಗೆಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟು ಡ್ರಮ್ ಸ್ಟಿಕ್ ಅದನ್ನು ಕೂಡ ಕಟ್ ಮಾಡಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಮಸಾಲದಲ್ಲಿ ಮಿಕ್ಸ್ ಆಗುವ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಇದಕ್ಕೆ 1/4 ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿ, ಹಾಗೆ 1 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಅಥವಾ ರುಚಿಗೆ ತಕ್ಕಷ್ಟು ಹಾಕಿ, 1.5 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿ ಅಥವಾ ನಿಮಗೆ 1 ಟೇಬಲ್ ಸ್ಪೂನ್ ಕೂಡ ಹಾಕಿಕೊಳ್ಳಬಹುದು. ಖಾರ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಮಸಾಲ ಚೆನ್ನಾಗಿ ಮಿಕ್ಸ್ ಆಗಬೇಕು ತರಕಾರಿಗೆ. ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಹೀಗೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದರಲ್ಲಿ ನಾವು ನೆನೆಸಿಟ್ಟುಕೊಂಡ ಅಕ್ಕಿಯನ್ನು ಇದಕ್ಕೆ ಹಾಕಿಕೊಳ್ಳಬೇಕು. ಈ ಮಸಾಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ನೋಡಿ, ಕಮ್ಮಿ ಆಗಿದ್ದರೆ ಉಪ್ಪು ಖಾರ ಕಮ್ಮಿ ಆಗಿದ್ದರೆ ಇನ್ನೂ ಸ್ವಲ್ಪ ಹಾಕಿಕೊಳ್ಳಿ. ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 2 ವಿಸಿಲ್ ಹೊಡಿಸಿ ಸಾಕು. 3-4 ಹೊಡಿಸಿದರೆ ಅರ್ಧ ಹೋಳು ನಿಂಬೆ ಜ್ಯೂಸನ್ನು ಹಾಕಿ. ನುಗ್ಗೆಕಾಯಿ ಪೀಸ್ ಆಗುತ್ತೆ, ಅದಕ್ಕೆ 2 ವಿಸಿಲ್ ಹೊಡಿಸಬೇಕು. ನೋಡಿ, ಇವಾಗ ನುಗ್ಗೆಕಾಯಿ ಪುಲಾವ್ ರೆಡಿ. ತುಂಬಾ ಟೇಸ್ಟಿ ಹಾಗೂ ಬಾಕ್ಸಿಗೂ ತುಂಬಾ ಚೆನ್ನಾಗಿರುತ್ತೆ. ಹೆಲ್ತಿಗೂ ಕ್ಯಾಲ್ಸಿಯಮಿನ ಅಂಶ ಇರುತ್ತೆ. ಕ್ಯಾರೆಟು, ಬೀನ್ಸು ಎಲ್ಲ ತರಕಾರಿ ಇರೋದ್ರಿಂದ ತುಂಬಾ ಹೆಲ್ತಿಕರವಾದ ಡಿಶ್ ಫ್ರೆಂಡ್ಸ್. ಈ ನುಗ್ಗೆಕಾಯಿ ಪುಲಾವ್ ಒಂದು ಸರಿ ಮಾಡಿ ನೋಡಿ. ತುಂಬಾ ಹೆಲ್ತಿ ಈಸಿಯಾದ ರೆಸಿಪಿ ಫ್ರೆಂಡ್ಸ್. ಟಿಫಿನ್ ಬಾಕ್ಸಿಗೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಒಂದು ಸರಿ ಟ್ರೈ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಷನ್ ಫಸ್ಟೇ ನಿಮಗೆ ಬರುತ್ತೆ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡುವ ಎಲ್ಲ ಫ್ರೆಂಡ್ಸಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್
97 ಆಗಿದೆ. ಇನ್ನೂ ಒಂದು ಸ್ವಲ್ಪ ಮಾಡಿದರೆ 1000 ಆಗುತ್ತೆ. ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಬೇರೆ ಬೇರೆ ಹೊಸ ರೀತಿಯಲ್ಲಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರುವ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ.